ಬಸವಾದಿ ಪ್ರಮಥರು ಇವರೆಲ್ಲರೂ ಹಿಂದೂಗಳೇ. ಯಾಕೆ ಹಿಂದೂಗಳು? ಹಾಗಾದರೆ ಹಿಂದೂಗಳು ಯಾರು ಅಂತ ಒಂದು ಸಾರಿ ವಿಚಾರ ಮಾಡಿ. ಯಾರಿಗೆ ಹಿಂದೂಗಳಂತ ಕರಿಬೇಕು? ಯಾರು ದೇವರಲ್ಲಿ ವಿಶ್ವಾಸ ಇಡ್ತಾರೋ, ದೇವರನ್ನು ನಂಬುತ್ತಾರೋ ಅವರು ಹಿಂದೂಗಳು. ಒಂದು, ಆ ದೇವರು ಎಂಥದ್ದು? ದೇವನೊಬ್ಬ, ನಾಮ ಹಲವು ಅಂತ ಯಾರಿಗೆ ವಿಶ್ವಾಸ ಐತಿ? ಯಾಕಂದರೆ ದೇವ್ರು ಇರೋನು ಈ ಜಗತ್ತಿನಾಗ ಒಬ್ಬನ, ಅವನ ನಾಮರೂಪ ಮಾತ್ರಗಳನ್ನು ಭಿನ್ನ ಭಿನ್ನ. ಯಾರು ಅವನನ್ನು ಶಿವ ಅಂತ ಕರಿಬಹುದು, ವಿಷ್ಣು ಅಂತ ಕರಿಬಹುದು, ಬ್ರಹ್ಮ ಅಂತ ಕರಿಬಹುದು, ದೇವಿ ಅಂತ ಕರಿಬಹುದು, ಗಣಪತಿ ಅಂತ ಕರಿಬಹುದು, ಮತ್ತಿನ್ಯಾವುದೋ ರೂಪದಲ್ಲಿ ನಾಮ ಮತ್ತು ರೂಪಗಳು ಮಾತ್ರ ಭಿನ್ನ ಭಿನ್ನ ಇರ್ತವು. ಆದರೆ ದೇವರು ಇರೋದು ಮಾತ್ರ ಒಂದೇ. ಹೇಗೆ ಗೋಧಿ ಒಂದೇ ಆಗಿದ್ದರೂ ಸಹಿತ ಸಜ್ಜಕಾನೂ ಆಕ್ಕೈತಿ, ಶಿರಾನೂ ಆಕ್ಕೈತಿ, ಪುರೇನೂ ಆಕ್ಕವು, ಚಪಾತಿನೂ ಆಕ್ಕವು, ಮಾದ್ಲಿನೂ ಆಕ್ಕೈತಿ. ಚಪಾತಿ, ಶಿರಾ, ಮಾದ್ಲಿ ಅಂತ 10 ಹೆಸರು ಬಂದರೂ ಸಹಿತ, 10 ರೂಪಗಳಿದ್ದರೂ ಸಹಿತ ಮೂಲ ಧಾತು ಒಂದೇ. ಅದು ಯಾವುದು ಅಂದ್ರೆ ಗೋಧಿ. ಹಾಗೆ ನಮ್ಮ ಒಬ್ಬನೇ ಒಬ್ಬ ದೇವರಿಗೆ ಹಲವು ನಾಮಗಳು ಅಂತ ಬಸವಣ್ಣವರೇ ಹೇಳ್ಯಾರ. ಆದ್ದರಿಂದ ಬಸವಣ್ಣವರು ಹಿಂದೂಗಳು. ಇದನ್ನು ನಾವು ತಿಳ್ಕೋಬೇಕು. ಆಮೇಲೆ ಬಸವಣ್ಣವರು ದೇವರ ಬಗ್ಗೆ ನಂಬಿಕೆಯನ್ನು ಹೇಳಿದರು. ಎತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಪಾದ, ವಿಶ್ವತೋ ಬಾಹು, ವಿಶ್ವತೋ ಚಕ್ಷು, ಇವೆಲ್ಲವೂ ನೀನೇ ಆಗಿದ್ದೀಯಾ ಅಂತ. ಅದನ್ನೇ ಸಂಸ್ಕೃತದಲ್ಲಿ ವೇದಗಳು ಬೇರೆ ಮಾತಿನಲ್ಲಿ ಇದನ್ನೇ ಹೇಳಿವೆ. ಪುರುಷ ಸೂಕ್ತದಲ್ಲಿ ಇದೇ ಮಾತು ಬರುತ್ತೆ, ಇಂಥದ್ದನ್ನೇ ಹೇಳಿದ್ದಾರೆ. ಆದ್ದರಿಂದ ಬಸವಣ್ಣವರು ಹಿಂದೂಗಳು ಅಂತ ನಾವು ಒಪ್ಕೋಬೇಕು. ಎರಡನೇದಾಗಿ ಯಾರಿಗೆ ಹಿಂದೂಗಳು ಅಂತ ಕರೀತಾರ ಅಂದ್ರೆ, ದೇವರು ನಮ್ಮ ಏನದಾವಲ್ಲ, ಕೆಲವೊಂದು ಇರುವುದು ಒಂದೇ, ನಿರ್ಗುಣ ನಿರಾಕಾರನಾಗಿದ್ದರೂ ಸಹಿತ ಆ ದೇವರನ್ನು ಕಾಣಲಿಕ್ಕೆ ಸಗುಣ ಸಾಕಾರ ರೂಪಗಳು ಬೇಕಾಗ್ತಾವೆ. ಈ ಗಾಳಿಯೊಳಗೆ ನೀರಿದ್ದರೂ ಸಹಿತ ಪುಸ್ ಪುಸ್ ಅಂಥೇಳಿ ಸೊರ ಅಂತ ಜಗ್ಗಿದ್ರೆ ನೀರು ಬಾಯಾಗ ಬರುವುದಿಲ್ಲ. ಅದಕ್ಕೊಂದು ಯಂತ್ರ ತಯಾರು ಮಾಡಬೇಕಾಗ್ತತಿ. ಮಾಡಿ ನೈಟ್ರೋಜನ್ ಸಪ್ರೇಟ್ ಮಾಡ್ಬೇಕಾಕತಿ, ಕಾರ್ಬನ್ ಸಪ್ರೇಟ್ ಮಾಡ್ಬೇಕಾಕತಿ, ಹೈಡ್ರೋಜನ್ ಅಷ್ಟೇ ತೊಕ್ಕೋಬೇಕಾಕತಿ. ತೊಕ್ಕೊಂಡು ನಾವು H2O ಅಂತ ಏನಂತೀವಲ್ಲ, ಆ H2O ತೊಕ್ಕೊಂಡು ಬಿಡ್ಬೇಕು ಇದ್ರೊಳಗಿಂದು. ಅಂದ್ರೆ ನೀರು ನಮಗೆ ಇದ್ರೊಳಗೆ ಸಿಗ್ತೈತಿ. ಇದ್ರೊಳಗೆ ಎಲ್ಲ ಕಡೆನೂ ನೀರು ಐತಿ, ಆದರೆ ಎಲ್ಲಿ ಬೇಕಲ್ಲಿ ತೊಗೋತೀನಿ ಅನ್ನಕ್ಕೆ ಬರೋದಿಲ್ಲ. ಹಾಗೆ ದೇವರು ಎಲ್ಲೆಡೆಗೆ ಇದ್ದಾನ. ಹವಾ ಏನಿಲ್ಲ, ನೀ ಇದ್ರೊಳಗೆ ತುಂಬೈತೆ. ಹಾಗಾದ್ರೆ ಇಷ್ಟು ಹವಾ ಹೊರಗೆ ತುಂಬಿರೋ ಹೊತ್ತಿನಾಗ ಟಯರ್ನಾಗ ಯಾಕೆ ಹೊಸ ಮತ್ತು ಪಂಪಲ್ಲಿ ಹವಾ ತುಂಬಬೇಕಪ್ಪ? ಮತ್ತು ಇಷ್ಟೆಲ್ಲ ಹವಾ ಐತಿ, ಟಯರ್ದಾಗ ಯಾಕೆ ತುಂಬಬೇಕು? ಆ ಟ್ಯೂಬ್ನಾಗ ಯಾಕೆ ಹವಾ ತುಂಬಬೇಕು? ಅಲ್ಲಿ ಟ್ಯೂಬ್ನಾಗ ತುಂಬಕ್ಕೆ ಮತ್ತೊಂದು ಕಾಂಪ್ರೆಸರ್ ಬೇಕಾಕೈತಿ. ಅದು ಹೆಂಗೆ ಈ ಹವಾ ತುಂಬಕ್ಕೆ ಕಾಂಪ್ರೆಸರ್ ಬೇಕಾಕೈತಲ್ಲ, ಹಂಗೆ ಆ ನಿಜವಾದಂಥ ನಿರ್ಗುಣ ನಿರಾಕಾರನಾದಂಥ ದೇವನನ್ನು ಕಾಣಲಿಕ್ಕೆ ಸಗುಣ ಸಾಕಾರವಾದಂಥ ಮೂರ್ತಿ ಉಪಾಸನೆಗಳು ಬೇಕಾಗ್ತವು ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಅದನ್ನು ಕೆಲವರು ದೇವಾಲಯಗಳಲ್ಲಿ ಮೂರ್ತಿ ರೂಪದಲ್ಲಿ ಕೊಟ್ಟರು, ಬಸವಣ್ಣವರು ಅದನ್ನು ನಮ್ಮ ಕೈಯೊಳಗೆ ಲಿಂಗ ರೂಪದಲ್ಲಿ ಕೊಟ್ಟರು. ಇನ್ನು ಮತ್ತೆ ಕೆಲವು ಜನ ಏನಂತಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಬಸವಣ್ಣವ್ರು ಹೇಳ್ಯಾರ. ಮತ್ತು ನಾವು ಕೈಯಾಗ ಹಿಡ್ಕೊಂಡು ಲಿಂಗಪ್ಪ ಎದರ್ದಪ್ಪ ಅದು? ಅದನ್ನೇನು ಗಾಳಿಲೇ ತಯಾರು ಮಾಡ್ಯಾರ? ನಾವು ಇಷ್ಟು ಲಿಂಗ ನಮ್ಮ ಕೈಯಾಗ ಐತಲ್ಲ, ಅದನ್ನೆದರಲ್ಲೇ ತಯಾರು ಮಾಡ್ಯಾರ. ಆದ್ದರಿಂದ ಎಲ್ಲ ವಚನಗಳನ್ನು, ಸಾಂದರ್ಭಿಕ ಮಾತುಗಳನ್ನು ಸಾಂದರ್ಭಿಕವಾಗಿ ಯಾರೋ ಒಬ್ಬ ಪೂರ ಆಯುಷ್ಯನ ಅದರಾಗ ಕಳೆದಾನ. ಅಂಥ ಮನುಷ್ಯಾಗ ಬುದ್ಧಿ ಹೇಳೋ ಸಲುವಾಗಿ ಒಂದು ಹೇಳಿದ ಮಾತು ಹೊರತು ಅದು ಸರ್ವರಿಗೂ ಹೇಳಿದಂಥ ಮಾತು ಅಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಇಂಥ ವಚನಗಳು ಬಹಳದವು ಬಸವಣ್ಣವರು. ಒಂದು ವಚನ ಮತ್ತೊಂದು ವಚನಕ್ಕೆ ವಿರೋಧ ಮಾಡುತ್ತೆ. ಹಿಂಗಂತ ತಿಳ್ಕೊಂಡು ಇಂಥ ವಿರೋಧಾಭಾಸಿ ವಚನಗಳನ್ನು ಅಣ್ಣವ್ರು ಹೆಂಗೆ ಹೇಳಿದರು ಅಂತ ಅನ್ನಬಾರ್ದು. ಅವು ಸಾಂದರ್ಭಿಕ ಉಪದೇಶಗಳು. ಹೇಗೆ ಜನ ಭೇಟಿ ಆಗ್ತಾ ಹೋದರು, ಆಗಾಗ ಅವ್ರಿಗೆ ಉಪದೇಶ ಮಾಡ್ತಾ ಹೋದರು. ಬಸವಣ್ಣವರು ಆ ದೇವರನ್ನು ಹೇಳುವಾಗ ಈ ಸ್ಥೂಲ ದೇವರನ್ನು ಒಪ್ಪುವುದಿಲ್ಲ, ಶಿವನನ್ನು ಒಪ್ಪುವುದಿಲ್ಲ, ವಿಷ್ಣುವನ್ನು ಒಪ್ಪುವುದಿಲ್ಲ, ಹಿಂಗಂತ ಹೇಳ್ತಿರ್ತಾರೆ. ನಾನು ಬಸವಣ್ಣವ್ರದ ಒಂದು ವಚನವನ್ನು ತಮಗೆ ಹೇಳ್ತೀನಿ. ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿ ವಿರಂಚಿಗಳಿಂದ ಮುನ್ನ
ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಗೆಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಇದ್ರೊಳಗೆ ಎಲ್ಲ ಸ್ಪಷ್ಟ ಹೇಳಿಬಿಟ್ಟಾರ. ಒಬ್ಬವ ರುಂಡಮಾಲೆ ಹಾಕ್ಕೊಂಡಿದ್ನಂತ. ಅದರಾಗ ಮಹಾತ್ಮರು ಬಸವಣ್ಣವರು ಹೇಳುವ ದೃಷ್ಟಾಂತ ಏನು ಅಂತಂದ್ರೆ, ಇದು ಕಾಳಿದಪ್ಪ, ಇದು ವಿಷ್ಣುಂದಪ್ಪ, ಇದು ಇಂದ್ರಂದಪ್ಪ ಅಂತ ಗುರುತಿಸ್ತಿದ್ರಂತ. ಅವೆಲ್ಲವುಗಳಿಗಿಂತಲೂ ಮುನ್ನ ಇರುವಂಥ ದೇವರು ಒಬ್ಬನೇ. ಆ ಎಲ್ಲಕ್ಕೂ ಮೂಲನಾದಂಥ ದೇವರು ನೀವು ಒಬ್ಬನೇ. ಆದರೆ ಇವುಗಳನ್ನು ನಾವು ನಮ್ಮ ಜನರು ತಮಗೆ ಹೇಗೆ ಬೇಕು ಹಾಗೆ ಬಳಸ್ತಾ ಬಂದಿದ್ದಾರೆ ಅನ್ನುವಂಥ ಮಾತನ್ನು. ಇಷ್ಟೇ ಅಲ್ಲ, ಶಿವನ ಚಮತ್ಕಾರವನ್ನು ಸಹಿತ ಬಸವಣ್ಣವರು ಹೇಳಿದ್ದಾರೆ. ಏನಂತ? ಹರನ ಕೊರಳಲ್ಲಿಪ್ಪ ಕರೋಟ ಮಾಲೆಯ ಶಿರದ ಲಿಖಿತವ ಕಂಡು ಮರುಳು ತಂಡಗಳು ಓದಿ ನೋಡಲು ಇವನು ಅಜ, ಇವ ಹರಿ, ಇವ ಸುರಪತಿ, ಇವ ಧರೀಂದ್ರ, ಇವನಂತಕನೆಂದು ಹರುಷದಿಂದ ಸರಸವಾಡಿತ್ತ ಕಂಡು ಹರಮುಕುಳಿತನಾಗಿ ನಕ್ಕ ನಮ್ಮ ಕೂಡಲ ಸಂಗಮ ದೇವ ಅಂತ 537ನೇ ವಚನ ಇದು ಬಸವಣ್ಣವ್ರದ್ದು. ಈ ವಚನದ ತಾತ್ಪರ್ಯ ಏನಂದ್ರೆ, ಶಿವ ತನ್ನ ಸುತ್ತ ಇರುವಂಥ ಭೂತಗಳು ಅಂತೇನಿರ್ತಾವು, ಆ ಭೂತಗಳು ಶಿವನ ಕಡೆ ನೋಡ್ತಿದ್ದು ಅಂತ. ಆತನ ಕೊರಳಲ್ಲಿಯ ರುಂಡಮಾಲೆಯನ್ನು ನೋಡಿ ಅಂತಿದ್ದು ಅಂತ. ಅಲ್ಲಿರುವ ರುಂಡಗಳನ್ನು ಗುರುತಿಸ್ತಿದ್ರಂತ. ಇದು ಬ್ರಹ್ಮನ ತಲೆ, ಇದು ವಿಷ್ಣುವಿನ ತಲೆ, ಇದು ಕಾಳಿಯ ತಲೆ ಅಂತ ಅಂತಿದ್ರಂತ. ಬಸವಣ್ಣವರು ಇಂಥ ಯಾವ ದೇವ್ರನ್ನೂ ಒಪ್ಕೊಂಡಿದ್ದಿಲ್ಲ ಅಂತ ಯಾರ್ಯಾರು ಹೇಳ್ತಾರಲ್ಲ ಅವ್ರಿಗಿದು ಉತ್ತರ. ಬಸವಣ್ಣವರು ಶಿವನ ರೂಪವನ್ನು ಇಷ್ಟು ಚೆಂದಾಗಿ ವರ್ಣನೆ ಮಾಡಿದ್ದಾರೆ. ಇಂಥ ಸುಮಾರು ವಚನಗಳು. ಆಮೇಲೆ ಇನ್ನೂ ಮತ್ತೇನು ಹೇಳ್ತಾರೆ ಬಸವಣ್ಣವ್ರ ಕುರಿತು ಅಂದ್ರೆ, ಬಸವಣ್ಣವರು ವೇದಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬಸವಣ್ಣವರು ಇಂಥ ಈ ಎಲ್ಲ ಗುಡಿಯ ದೇವಾಲಯಗಳನ್ನು ದೇವರುಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಅಧ್ಯಯನ ಮಾಡಿದ್ರೆ ಸುಮಾರು 70-72 ವಚನಗಳು ಎಂಥವು ಅದಾವು ಅಂತಂದ್ರೆ, ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಆಗಮಗಳಿಂದ ಉದ್ಧೃತಗೊಳಿಸಿದಂಥ, ತಮಗೆ ಬೇಕಾದಾಗ ಉದ್ಧೃತಗೊಳಿಸಿದಂಥ ಕೆಲವೊಂದು ಶ್ಲೋಕಗಳು ಬಸವಣ್ಣವರು ವಚನಗಳಲ್ಲಿ ಬರ್ತಾವೆ. ಆಮೇಲೆ ಒಂದು 30-35 ವಚನಗಳು ಎಂಥವು ಅಂದ್ರೆ, ನಮ್ಮ ಪುರಾಣಗಳಲ್ಲಿಯ ಕಥೆಗಳನ್ನು ಬಸವಣ್ಣವರು ಹೇಳ್ತಾರೆ. ಸುಮಾರು ಆ 30-35 ವಚನಗಳಲ್ಲಿ 100-112 ಪುರಾಣದ ಕಥೆಗಳನ್ನು ಬಸವಣ್ಣವರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು, ಈಗ ಭಾಳ ಜನ ಏನು ಹೇಳಕತ್ತಾರ, ಬಸವಣ್ಣವ್ರು ಕರ್ಮ ಸಿದ್ಧಾಂತ ಒಪ್ಕೋತಿದ್ದಿಲ್ಲ, ಹಿಂದೂ ಧರ್ಮದ್ದದು ಹಿಂಗಂತ. ಹಂಗಿಲ್ಲ. ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಿದ್ರು. ಬಸವಣ್ಣವರು ಪೂರ್ವಜನ್ಮ ಪುನರ್ಜನ್ಮ, ಹಿಂದೂಗಳಿಗೆ ಯಾರಿಗೆ ಅಂತಾರ ಅಂದ್ರೆ, ಯಾರು ಪೂರ್ವಜನ್ಮ ಪುನರ್ಜನ್ಮವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ. ಯಾರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ. ಯಾರು ಮೋಕ್ಷ ಸಾಧನೆಯನ್ನು ಒಪ್ಕೊಳ್ತಾರ, ಮೋಕ್ಷ ಪಡೆಯುವುದರ ಮೇಲೆ ಯಾರಿಗೆ ನಂಬಿಕೆ ಇದೆಯೋ ಅವರಿಗೆ ಹಿಂದೂಗಳಂತ ಕರೀತಾರೆ. ಹಾಗಾದ್ರೆ ಬಸವಣ್ಣವ್ರು ಇವುಗಳನ್ನು ಒಪ್ಕೊಂಡಿದ್ರೋ ಇಲ್ಲೋ ಅಂತ ತಮಗೆ ಅನಿಸಿದ್ರೆ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಬಹಳ ಚೆಂದಾಗಿ ಒಪ್ಕೊಂಡಾರ. ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ಹೋಗದೆಂದು ಶ್ರುತಿ ಸಾರುತ್ತೈದಾವೆ ನೋಡ. ಅಲ್ರಿ, ಬಸವಣ್ಣವರು ವೇದಗಳನ್ನು ಒಪ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು. ಈಗ ಪ್ರವಚನ ಮಾಡುವ ಸ್ವಾಮಿಗಳಿವರು ಈ ಬಸವಣ್ಣವ್ರ ವಚನದೊಳಗೆ ಹೇಳ್ಯಾರ, ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ತೀರದು.
ಅಂತ ಇಷ್ಟು ಸ್ಪಷ್ಟವಾಗಿ ಬಸವಣ್ಣವ್ರು ಹೇಳ್ತಾ, ತಾನಾವ ಲೋಕದೊಳಗಿದ್ದರೂ ಬಿಡದು ಇದನ್ನು ಶ್ರುತಿ ಸಾರುತ್ತಾ ಇದ್ದಾವೆ ನೋಡ. ಶ್ರುತಿ ಅಂದರೆ ಉಪನಿಷತ್ತುಗಳು. ಉಪನಿಷತ್ತುಗಳಂದರೆ ವೇದದ ಅಂತಿಮ ಭಾಗ. ಹಾಗಾದ್ರೆ ಬಸವಣ್ಣವರು ವೇದಗಳನ್ನು ಒಪ್ಕೊಂಡಂಗೆ ಆತಂತಿರೋ ಇಲ್ಲಂತಿರೋ? ಮತ್ತು ಇವರೆಲ್ಲ ಏನು ಹೇಳ್ಕೊತ ಹೊಂಟಾರಲ್ಲ, ಇದು ನಿಜ ಏನು? ಇಲ್ಲ. ಜನರನ್ನು ಭ್ರಮಿತರನ್ನಾಗಿಸೋದು, ಜನರ ತಲೆ ಕೆಡಿಸೋದು ಇಂಥ ಕೆಲಸ. ಅವರ ಪಾದ ಪದ್ಮಗಳಲ್ಲಿ ನಮ್ಮ ಪ್ರಣಾಮ ಮಾಡಿ ನಮ್ಮ ಅರಿಕೆ ಏನು ಅಂದ್ರೆ, ಬಸವಣ್ಣವ್ರ ಸಾಹಿತ್ಯವನ್ನು ಚೆನ್ನಾಗಿ ಓದ್ರಿ. ಸುಮ್ಮನೆ ಒಂದು 4-6 ವಚನ ಬಾಯ್ಪಾಟ್ ಮಾಡ್ಕೊಂಡು ಹ್ಯಾಂಗೆ ಬಾಯಿಗೆ ಬಂದಂಗೆ ಜಾಡಿಸ್ಕೋತಾ ಹೊಂಟಿರಲ್ಲ, ಈ ಉದ್ಯೋಗ ಬಂದ್ ಮಾಡಿರಿ. ಇದರಿಂದ ಸಮಾಜಕ್ಕೇನು ಒಳ್ಳೆಯದಾಗುವುದಿಲ್ಲ. ಸಮಾಜವನ್ನು ದಾರಿ ಬಿಡಿಸ್ತೀರಿ ನೀವು, ದಾರಿ ತಪ್ಪಿಸ್ತೀರಿ ನೀವು. ದಯವಿಟ್ಟು ಇಂಥ ಕೆಲಸ ಮಾಡಕ್ಕೆ ಹೋಗಬೇಡ್ರಿ. ಇವನು ಓದ್ರಿ. ಕರ್ಮಫಲ ಗೂಡಿ ಕೂಡಲ ಸಂಗಮ ದೇವಂಗೆ ಆತ್ಮ ನೈವೇದ್ಯವ ಮಾಡಿದವನೇ ಧನ್ಯ ಅಂತ 773ನೇ ವಚನ ಇದು ಬಸವಣ್ಣವ್ರದ್ದು. ಆಮೇಲೆ ಈ ವೇದವನ್ನು ಒಪ್ಕೊಂಡಿಲ್ಲ ಬಸವಣ್ಣವರು ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ. ಕಾಡು ಸಿದ್ದೇಶ್ವರದು ಒಂದು ವಚನವನ್ನು, ವೇದವನ್ನು ಓದುವವ ಯಾರ ಮಗನ ಅಂತಾರ್ರಿ? ಬ್ಯಾಡ್ರಿ. ಶಾಸ್ತ್ರವನ್ನು ಓದುವವ ಸೂಳೆಯ ಮಗ ಅಂತಂದ್ರು. ತಾವು ನಿರ್ಣಯ ಮಾಡ್ರೆ ಈ ವಚನವನ್ನು ಭಾಳ ಮಂದಿ ಈ ಸೋಷಿಯಲ್ ಮೀಡಿಯಾದಾಗ ಓಡಿಸ್ತಾರೆ. ಅದರ ತಾತ್ಪರ್ಯ ಏನು ಅಂತ ಇವ್ರು ಯಾರೂ ಓದಿಲ್ಲ. ಇದರ ಅಪ್ಪನಂಥ ವಚನಗಳು ಕಾಡು ಸಿದ್ದೇಶ್ವರರು ಅದಾವ್ರಿಗೆ, ಇವರಿಗೆ ಚಂದಾಗಿ ಆರತಿ ಮಾಡುವಂಥ ವಚನಗಳದಾವು. ಆದ್ರೆ ನಾವು ಹೇಳಕ್ಕೆ ಹೋಗಿಲ್ಲ. ನಾ ಈಗ ಇದರ ಅರ್ಥ ಏನು ಹೇಳೋದು ಅಂದ್ರೆ, ಶಾಸ್ತ್ರವನ್ನು ಓದುವವರೆಲ್ಲ ಸೂಳೆಯ ಮಕ್ಕಳು ಅಂತ ಅಂದಿದ್ರು ಅಂದ್ರೆ, ಪಗು ಹಳಕಟ್ಟಿ ಅವ್ರ ಮ್ಯಾಗ ತಮ್ಮ ವಿಶ್ವಾಸ ಐತೆ ಇಲ್ಲಿ ಕುಂತವ್ರದ್ದು. ಆ ಪುಣ್ಯಾತ್ಮ ಬರಲಿಲ್ಲ ಅಂತಂದ್ರೆ ನಮಗೆ ವಚನ ಶಾಸ್ತ್ರವನ್ನು ಇವತ್ತು ನೋಡೋಕೆ ಸಿಗ್ತಿದ್ದಿಲ್ಲ. ಆ ಮನುಷ್ಯ ಇಡೀ ತನ್ನ ಜೀವನವನ್ನು ವಚನದ ಕಟ್ಟುಗಳನ್ನು ಊರಿಗೆ ಹೋಗಿ ತಂದು ತನ್ನದೇ ಆದಂಥ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮುದ್ರಿಸಿ ಈ ನಾಡಿಗೆ ನೀಡಿದವನು. ಶರಣರನ್ನು ಪರಿಚಯಿಸಿದವರು ಯಾರಾದರೂ ಇದ್ದರೆ ನಮ್ಮ ವಚನ ಪಿತಾಮಹ ಪಗು ಹಳಕಟ್ಟಿಯವರು. ಆ ಹಳಕಟ್ಟಿಯವರು ತಾವು ರಚಿಸಿದಂಥ ಆ ಪುಸ್ತಕಕ್ಕೆ ಒಂದು ಹೆಸರು ಕೊಟ್ಟಾರೆ, ವಚನಶಾಸ್ತ್ರ ಸಾರ ಅಂತ. ಅಂದ್ರೆ ವಚನಗಳಿಗೆ ಶಾಸ್ತ್ರ ಅಂದ್ರಂತಿರೋ ಇಲ್ಲಂತಿರೋ ಅಂದ್ರಲ್ಲ. ಹಾಗಾದ್ರೆ ಈ ಶಾಸ್ತ್ರ ಓದೋರಿಗೆ ಏನಂತೀರಿ? ನಾ ಅನ್ನೋದಿಲ್ಲ. ಈಗ ಆಗಲೇ ಅಂದಿದ್ರಲ್ಲ, ಅದನ್ನ ಅಟ್ಟ ಹೇಳಿದೆ. ಈಗ ನಾ ಅನ್ನೋದಿಲ್ಲ. ಇವರು ಒಬ್ಬರ ಅಂದಿಲ್ಲ. ಮತ್ತು ಇದು ವಚನವೂ ಶಾಸ್ತ್ರವೇ. ಯಾವಾಗ ಕ್ರಮ ಬರುತ್ತಲ್ಲ, ಸ್ಥಳಕಟ್ಟುಗಳ ಮೇಲೆ ಮಾತಾಡಕ್ಕೆ ಹೋಗ್ತೀವಲ್ಲ, ಅವಾಗ ಅದು ಶಾಸ್ತ್ರ ಆಗಿಬಿಡ್ತೈತೆ. ಇಷ್ಟೇ ಅಲ್ಲ, ರಂಗನಾಥ ದಿವಾಕರ್ ಅವರು, ರಂಗನಾಥರಾಯರು ತಮ್ಮ ಆಯುಷ್ಯವನ್ನು, ಆ ಮನುಷ್ಯ ಬಹಳ ದೊಡ್ಡ ಪಂಡಿತ, ಅವರು ಸಹಿತ ಒಂದು ಪುಸ್ತಕ ಬರೆದಾರೆ, ವಚನಶಾಸ್ತ್ರ ರಹಸ್ಯ ಅಂತ. ಎಲ್ಲರೂ ಓದ್ಬೇಕು ಅವನು, ಅಂಥ ಪುಸ್ತಕ ಬರೆದಾರೆ. ಅದರೊಳಗೆ ಒಂದು ಮಾತನ್ನು ಬರೆದಾರೆ, ಎಲ್ಲಿ ಎಲ್ಲಿ ಜ್ಞಾನದ ಮಾತುಗಳು ಬರ್ತಾವೋ ಅದಕ್ಕೆ ವೇದ ಅಂತ ಕರಿಬೇಕು ಅಂತ ಆರ್ ದಿವಾಕರ್ ಅವ್ರು ಹೇಳ್ಯಾರ. ಹಾಗಾದ್ರೆ ಶರಣರು ಬಸವಣ್ಣವರು ವೇದಗಳನ್ನು ಒಪ್ಕೊಂಡಿದ್ರೋ ಇಲ್ಲೋ ಅನ್ನೋದನ್ನು ಅವರವ್ರ ವಿಚಾರಕ್ಕೆ ಬಿಟ್ಟುಬಿಡೋನು. ಶರಣರಂತೂ ಒಪ್ಕೊಂಡಿದ್ರು. ಇಲ್ಲಂತ ಅನ್ನೋರು ನನ್ನ ಹತ್ರ ಬರ್ರಿ, ನೀವು ಎಲ್ಲಿ ಅಂತೀರಿ ಅಲ್ಲಿ ನಾ ಬರಕ್ಕೆ ತಯಾರಿದ್ದೀನಿ, ಇಂಥದ ಒಂದು ವೇದಿಕೆ ತಯಾರು ಮಾಡಿರಿ, ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡು. ನಾವು ಏನು ನಮಗೆ ಬರಲಿಲ್ಲ ಅಂದ್ರೆ ನಾವು ಸೋಲ್ತೀವಿ, ನಿಮಗೆ ಬರಲಿಲ್ಲ ಅಂದ್ರೆ ನೀವು ಸೋಲ್ತೀರಿ, ಪ್ರಶ್ನೆ ಅದು ಅಲ್ಲ. ಆದರೆ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ ಅಂತ ನನ್ನ ಕಳಕಳಿ ವಿನಂತಿ ಆ ಪುಣ್ಯಾತ್ಮರಿಗೆ. ಇರಲಿಲ್ಲ ಅಂದ್ರೆ ಮುಂದೆ ಕುಂತವರು ನಾವು ಮಾತಾಡಿದ್ರು ಚಪ್ಪಾಳಿ ಬಾರಿಸ್ತೀರಿ, ಅವ್ರು ಬಂದು ನೀವೇ ಬಾರಿಸೋರು. ನೀವೇನು ಸಾಮಾನ್ಯ ಮಂದಿ ಅಲ್ಲದೇವ್ರ? ಯಪ್ಪ, ಎಲ್ಲ ಅರ್ಥ ಮಾಡ್ಕೊಂಡಿವಿ. ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಈ ಜನ್ಮದಾಗ ಏನು ಆಗೋದಿಲ್ಲ ನಮ್ಗೆ. ಈಗ ನಮಗೆ ಸಹಾನುಭೂತಿ ತೋರಿಸಿರಿ, ಅವ್ರು ಬಂದ್ರಂದ್ರೆ ಅಲ್ಲಿನೂ ಕುಂತು ಜಡದದ್ದು. ಯಾಕೋ ಸ್ವಾಮಿ ಹಿಂಗ್ಯಾಕೆ ಮಾತಾಡ್ತೀನಿ ನಮ್ಮ ದೇವ್ರಿಗೆ ಅಂತ ನೀವು ಕೇಳಿದ್ರಂದ್ರೆ ನನಗಿಂತ ಮಾತಾಡೋ ಅವಶ್ಯಕತೆ ಬರ್ತಿತ್ತಾನೆ ಇವತ್ತು. ನಿಮ್ಮ ಕರ್ತವ್ಯ ಇತ್ತಿದು.
ಅವ್ರು ಏನು ಹೇಳಕ್ಕೆ ಹೊಂಟಿದ್ರು, ಮನ್ಯಾನ ಜಗಲಿ ಮ್ಯಾಗಿನ ದೇವರೆಲ್ಲ ಒಯ್ದು ಹೊಳಿಗೆ ಹೋಗಿರಿ ಅಂದ್ರಪ್ಪ. ನಿಮ್ಗೆ ಒಗ್ಯಾಕೆ ತಯಾರಿದ್ದೀರಿ ನೀವು? ನನಗೆ ಒಂದೇ ಮಾತಿನಾಗ ಹೇಳ್ರಿ. ಒಗ್ಯಾವ್ರಿದ್ರಿ ಅಂದ್ರೆ ನಡ್ರಿ, ನಾನು ಬರ್ತೀನಿ ಈಗ ನಿಮ್ಮ ಕೂಡ. ಎಲ್ಲಿ ಒಗಿತೀರಿ ನೋಡ್ತೀರಿ, ನಾ ಒಳೆ ಮಾಡ್ಕೊಂಡು ಮತ್ತೆ ಹೊಳಿ ತರವ್ ನಾವು. ಇಲ್ಲಲ್ಲ, ಹೌದಾ? ಎರಡನೇದ್ದು ನಮ್ಮ ಅಜ್ಜವ್ರು ಆಗಲೇ ಹೇಳಿದರು, ನಿಮ್ಮ ದೇವ್ರಿಗೆ, ನಿಮ್ಮ ಮನೆ ದೇವ್ರಿಗೆ ಹೋಗ್ಕಿರಿ, ಹೋಗಬೇಡ್ರಿ ಅಂದ್ರೆ ನಿಮಗೆ ನಡೀತೈತೇನು? ಇಲ್ಲ. ಎಲ್ಲರಿಗೆ ಮನೆ ದೇವ್ರು ಅದಾವೋ ಇಲ್ಲೋ? ನಿಮ್ಮ ಊರಾಗ ಗ್ರಾಮ ದೇವ್ರು ಅದಾವೋ ಇಲ್ಲೋ? ಊರಾಗ ಜಾತ್ರೆ ಮಾಡ್ತಿರೋ ಇಲ್ಲೋ? ಅವ್ರ ಜಾತ್ರೆ ಮಾಡಬೇಡ ಅಂತಾರೆ, ಬಿಡವ್ರನು ಅಲ್ಲ. ಬಿಟ್ಟಿದ್ರೆ ಅಂದ್ರೆ 800 ಯಾಕೆ ವರ್ಷ ಹೋಗಿದ್ದು ಶಿವಾಯನಮ್ಮ?